ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ 5 ತಪ್ಪು ನಾನು ಹೇಳ್ತೀನಿ ಆ 5 ತಪ್ಪನ್ನ ನೀವೇನಾದರೂ ಮಾಡಿದರೆ ನಿಮ್ಮದು ವ್ಯೂಸ್ ಬಂದುಬಿಟ್ಟು 10-20 ವ್ಯೂಸೇ ಬರುತ್ತೆ. ಓಕೆನಾ, ಅದಕ್ಕಿಂತ ಜಾಸ್ತಿ ವ್ಯೂಸ್ ಏನು ಬರಲ್ಲ. ಓಕೆನಾ, ಸೊ ಅದೇನು ತಪ್ಪು 5 ತಪ್ಪು ಏನಿದೆ ಅದು ನಾನು ಹೇಳ್ಕೊಡ್ತೀನಿ. ಈವನ್ ಪರ್ಸ್ನಲಾಗಿ ನಾನು ಕೂಡ 5 ತಪ್ಪು ಏನಿತ್ತು ಅದು ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗ್ 6 ಮಂತು ಅದೇ ತಪ್ಪು ನಾನು ಮಾಡ್ತಾಯಿದ್ದೆ ಇದು. ಓಕೆನಾ, ಸೊ ಆ ತಪ್ಪು ಏನಿದೆ ನೀವು ಮಾಡಬೇಡಿ. ಸೊ ನಿಮ್ಮ ಟೈಮ್ನ ಏನಿದೆ ವೇಸ್ಟ್ ಮಾಡಬೇಡಿ. ಏನು ತಪ್ಪಿದೆ ತಿಳ್ಕೊಳ್ಳಿ, ಆಮೇಲೆ ವಿಡಿಯೋನ ಮಾಡಿ. ಓಕೆನಾ, ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಒಂದೊಂದು ತಪ್ಪು ಏನಿದೆ ಅದನ್ನು ನೀವು ಮಾಡಬೇಡಿ. ಯೂಟ್ಯೂಬಲ್ಲಿ 100%ಅಲ್ಲಿ 90% ಜನ ಏನಿರ್ತೀರ ಅದು ಮಾಡ್ತಾನೆ ಇರ್ತೀರ. ಆ 5 ತಪ್ಪು ಮಾಡ್ತಾನೆ ಇರ್ತೀರ. ಅವ್ರಿಗೆ ಗೊತ್ತಿರಲ್ಲ, ಯಾಕಂದರೆ ಅದು ನ್ಯೂ ಯೂಟ್ಯೂಬರ್ಸ್ ಇರ್ತಾರೆ. ಅವ್ರು ಬಂದುಬಿಟ್ಟು ಸ್ಟಾರ್ಟ್ ಮಾಡಿರ್ತಾರೆ, ಯೂಟ್ಯೂಬ್ ಬಗ್ಗೆ ಅಷ್ಟೇನು ಗೊತ್ತಿರಲ್ಲ. ಬಟ್ ಏನು ಮಾಡ್ತಿರ್ತಾರೆ, ತಪ್ಪು ಮಾಡ್ತಾ ಇರ್ತಾರೆ. ಬಟ್ ಆ ತಪ್ಪು ಏನಿದೆ ಸುಧಾರ ಮಾಡಿಕೊಂಡು ವೀಡಿಯೋಸ್ಗಳನ್ನ ಹಾಕಿ, ಆಗ ನಿಮ್ಮ ಟೈಮು ಸೇವ್ ಆಗುತ್ತೆ. ನೀವು ಈಸಿಲಿ ನೀವು ಬೇಗ ಮಾನಿಟೈಸೇಷನ್ನು ಮಾಡ್ಕೋಬೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಆ 5 ತಪ್ಪು ಏನಂತ. ಲಾಸ್ಟಲ್ಲಿ ಒಂದು ಬೋನಸ್ ಟಿಪ್ ಕೊಡ್ತೀನಿ ನಿಮಗೆ, ಅದನ್ನು ಕೇಳಿಸ್ಕೊಂಡು ಹೋಗಬೇಡಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಈಗ ಮೊದಲನೇ ತಪ್ಪು ಬಗ್ಗೆ ನಾವು ಮಾತಾಡೋದಾದರೆ ಡೋಂಟ್ ಶೇರ್ ವೀಡಿಯೋ. ಓಕೆನಾ, ನಿಮ್ಮ ವೀಡಿಯೋನ ಎಲ್ಲೂ ಶೇರ್ ಮಾಡಬೇಡಿ. ಓಕೆನಾ, ನೀವು ಇದು ಕೇಳಿರ್ತೀರ, ಯೂಟ್ಯೂಬೇ ಹೇಳಿದೆ ವಿಡಿಯೋನ ಶೇರ್ ಮಾಡಿ ಹಂಗೆ ಹಿಂಗೆ ಅಂತ ನೀವು ಕೇಳಿರ್ತೀರ ತುಂಬ ಕಡೆ. ಬಟ್ ನೀವಿಲ್ಲಿ ನಿಮ್ಮ ವಿಡಿಯೋನ ನೀವೇ ಶೇರ್ ಮಾಡಬೇಡಿ. ಯಾಕಂದರೆ ಏನಕ್ಕೆ ವಿಡಿಯೋ ಶೇರ್ ಮಾಡಬಾರ್ದಂದರೆ, ಲೈಕ್ ಈಗ ಅಂದ್ಕೊಳ್ಳಿ, ನೀವು ಒಂದು ವಿಡಿಯೋನ ಶೇರ್ ಮಾಡಿರ್ತೀರ ಒಂದು ಪರ್ಸನ್ ಹತ್ರ, ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಯಾರ ಹತ್ರನಾದರೂ ಶೇರ್ ಮಾಡಿರ್ತೀರ. ಸೊ ಅವ್ರು ಏನು ಮಾಡ್ತಾರೆ, ಆ ವಿಡಿಯೋನ ತೆಗೆದು ನೋಡ್ತಾರೆ. ವಿಡಿಯೋನ ತೆಗೆದು ನೋಡಿದ್ದು ಅವ್ರಿಗೆ ಇಂಟ್ರೆಸ್ಟ್ ಇಲ್ದಾಗ ಏನು ಮಾಡ್ತಾರೆ, ಅವ್ರು ಹಂಗೆ ಬ್ಯಾಕ್ ಬಂದುಬಿಡ್ತಾರೆ. ಇಂಟ್ರೆಸ್ಟ್ ಇದ್ರೇ ಅಲ್ವಾ ಆ ವಿಡಿಯೋ ನೋಡೋದು. ಬಟ್ ಯಾವಾಗಲೂ ನೀವೀಗ ವಿಡಿಯೋ ಮಾಡ್ತಾ ಇದ್ದಾಗ ಯಾವಾಗಲೂ ತೆಗೆದು ಶೇರ್ ಮಾಡ್ತಾಯಿದ್ರೆ 1-2-3 ಸಲ ನೋಡ್ಬೋದು. ಅದಕ್ಕಿಂತ ಜಾಸ್ತಿ ಸಲ ಹೋಗ್ಬಿಟ್ಟು ಅವರು ಏನು ಮಾಡ್ತಾರೆ, ನೋಡಲ್ಲ. ಓಕೆನಾ, ಒಂದು ಸಲ ಓಪನ್ ಮಾಡ್ತಾರೆ, ಓಪನ್ ಮಾಡಿದ್ದು ಕಟ್ ಮಾಡಿಬಿಡ್ತಾರೆ. ಓಕೆನಾ, ಈ ಕಂಡೀಷನಲ್ಲಿ ಓಪನ್ ಮಾಡಿದ್ದು ಕಟ್ ಮಾಡಿಬಿಡ್ತಾರಲ್ಲ, ನಿಮ್ಮ ವಿಡಿಯೋ ಕಂಟಿನ್ಯೂ ನೋಡಲ್ವಲ್ಲ. ಸೊ ಈ ಕಂಡೀಷನಲ್ಲಿ ನಿಮ್ಮ ಚಾನಲ್ ಮೇಲೆ ಬಂದುಬಿಟ್ಟು ತುಂಬ ಬ್ಯಾಡ್ ಎಫೆಕ್ಟ್ ಬೀಳುತ್ತೆ. ಓಕೆನಾ, ಸೊ ಆದಷ್ಟು ಬಂದುಬಿಟ್ಟು ನಿಮ್ಮ ವಿಡಿಯೋ ಏನಿದೆ ಅದು ಶೇರ್ ಮಾಡಬೇಡಿ. ಓಕೆನಾ, ಶೇರ್ ಮಾಡಿ, ಯೂಟ್ಯೂಬೇ ಹೇಳಿದೆ ಯಾವ ಥರ ಆಡಿಯನ್ಸ್ ಹತ್ರ ಶೇರ್ ಮಾಡಬೇಕಂದ್ರೆ, ಲೈಕ್ ಈಗ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನೀವು ಟೆಕ್ ಕ್ಯಾಟಗರಿ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಓಕೆನಾ, ಸೊ ನಿಮಗೆ ಟೆಕ್ ವಿಡಿಯೋ ಯಾರಿಗೆ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಥರ ಆಡಿಯನ್ಸ್ ಹತ್ರ ನಿಮಗೆ ಬಂದುಬಿಟ್ಟು ಕಳಿಸ್ಬೇಕು ವಿಡಿಯೋ. ಓಕೆನಾ, ಅವ್ರು ಫುಲ್ ವಿಡಿಯೋ ನೋಡ್ತಾರೆ, ಯಾಕಂದರೆ ಅವ್ರಿಗೆ ಟೆಕ್ಕಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಗೇಮಿಂಗ್ ಚಾನಲ್ ಏನಾದರೂ ಮಾಡಿದ್ದೀರಾ, ಗೇಮಿಂಗಲ್ಲಿ ಯಾರು ಇಂಟ್ರೆಸ್ಟ್ ಇದೆ, ಗೇಮ್ ಯಾರು ಆಡ್ತಾರೆ ಅವ್ರಿಗೆ ಕಳಿಸಿ, ಅವ್ರ ಹತ್ರ ಕಳಿಸಿ, ಅವ್ರು ನೋಡ್ತಾರೆ, ಇಂಟ್ರೆಸ್ಟ್ ಇರುತ್ತೆ ನೋಡ್ತಾರೆ. ಲೈಕ್ ಕುಕಿಂಗ್ ಚಾನಲ್ ಏನಾದರೂ ಮಾಡ್ತಾ ಇದ್ದರೆ, ಕುಕಿಂಗ್ ಯಾರಿಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಶೇರ್ ಮಾಡಿ. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಶೇರ್ ಮಾಡಿದರೆ ನಿಮ್ಮ ಚಾನಲ್ಗೆ ಬಂದುಬಿಟ್ಟು ಬ್ಯಾಡ್ ಎಫೆಕ್ಟ್ ಬೀಳೋದು. ಓಕೆನಾ, ಇಂಪ್ರೆಷನ್ಸ್ ಕೂಡ ನಿಮ್ಮದು ಡೌನ್ ಆಗ್ಬೋದು. ಓಕೆನಾ, ಸೊ ಈ ಥರ ಬಂದುಬಿಟ್ಟು ಮಾಡಬೇಡಿ, ಶೇರ್ ಮಾಡಬೇಡಿ. ನೀವೇನಕ್ಕೆ ಶೇರ್ ಮಾಡ್ತೀರಾ, ಯೂಟ್ಯೂಬೇ ಬಂದುಬಿಟ್ಟು ಶೇರ್ ಮಾಡೋಕ್ಕೆ ಬಿಡಿ. ಯೂಟ್ಯೂಬೇ ಇಂಪ್ರೆಷನ್ಸ್ ಕಳಿಸಿದಾಗ ನಿಮಗೆ ವ್ಯೂಸ್ ಸಿಗುತ್ತಲ್ಲ, ಅದರಲ್ಲೇ ವ್ಯೂಸ್ ಸಿಗೋಕ್ಕೆ ಬಿಡಿ. ನೀವು ಶೇರ್ ಮಾಡಿನೇ ನಿಮಗೆ ವ್ಯೂಸ್ ಸಿಗಬೇಕಂತ ಏನಿಲ್ಲ. ಯೂಟ್ಯೂಬೇ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಮಾಡಲ್ಲ ಜಾಸ್ತಿ, ಹೋಗ್ತಾ ಬಂದುಬಿಟ್ಟು ಇಂಪ್ರೆಷನ್ಸ್ ಜಾಸ್ತಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ, ಸೊ ಆದಷ್ಟು ಬಂದುಬಿಟ್ಟು ನೀವು ನಿಮ್ಮ ವಿಡಿಯೋ ಏನಿದೆ ಶೇರ್ ಮಾಡಬೇಡಿ. ಓಕೆನಾ, ಸೊ 2ನೇ ತಪ್ಪು ಬಂದುಬಿಟ್ಟು ನಮ್ಮದು ಏನಂದರೆ ಮಿಕ್ಸ್ ಕಾಂಟೆಂಟು. ಓಕೆನಾ, ಮಿಕ್ಸ್ ಕಾಂಟೆಂಟ್ ಬಂದುಬಿಟ್ಟು ಇದು ಒಂಥರ ಕೊರೋನಾ ವೈರಸ್ ಥರ. ಈ ಕಾನ್ಸೆಪ್ಟ್ ಏನಿದೆ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಈಗ ತುಂಬ ಜನ ಏನು ಮಾಡ್ತೀರಾ, ಈಗ ಇದು ಬಂದುಬಿಟ್ಟು ಯಾರು ಮಾಡ್ತಾರಂತೆ ಈ ಮಿಕ್ಸ್ ಕಾಂಟೆಂಟ್ ಯಾರು ಮಾಡ್ತಾರಂದರೆ, ಯೂಟ್ಯೂಬಲ್ಲಿ 100%ಅಲ್ಲಿ 90% ಜನ ಮಾಡ್ತಾರೆ. ಅದು ಯಾರು ನ್ಯೂ ಯೂಟ್ಯೂಬರ್ಸ್, ಯಾಕಂದರೆ ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಯೂಟ್ಯೂಬ್ ಬಗ್ಗೆ. ಸೊ ಅದಕ್ಕೆ ಮಿಕ್ಸ್ ಕಾಂಟೆಂಟ್ ಮಾಡ್ತಾರೆ. ಮಿಕ್ಸ್ ಕಾಂಟೆಂಟ್ ಅಂದರೆ ಲೈಕ್ ನೀವು ಈಗ ಅಂದ್ಕೊಳ್ಳಿ, ನೋಡಿಬಿಟ್ಟು ಓಪನ್ ಮಾಡಿದ್ದೀರಾ ಚಾನೆಲ್ ಅಂದ್ಕೊಡಿ. ಈಗ ಯಾರಾದರೂ ಈಗ ಒಬ್ಬರು ಯೂಟ್ಯೂಬಲ್ಲಿ ಚಾನೆಲ್ ಮಾಡಿದ್ದಾರೆ, ವೀಡಿಯೋಸ್ಗಳನ್ನ ಹಾಕ್ತಿದ್ದಾರೆ, ಅವ್ರದ್ದು ಚಾನೆಲ್ ಮಾನಿಟೈಸೇಷನು ಆಗಿದೆ, ದುಡ್ಡನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಸೊ ನೀವೇನು ಮಾಡ್ತೀರಾ, ನೋಡ್ತೀರಾ, ಇವ್ರದ್ದು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ, ನಾವು ವೀಡಿಯೋಸ್ಗಳನ್ನ ಹಾಕ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋಣ ಅಂತ ಏನು ಮಾಡ್ತಾರೆ, ಈಗ ಅವರು ಟೆಕ್ ಕ್ಯಾಟಗರಿ ಮಾಡ್ತಾ ಇದ್ದಾರಲ್ಲ, ಟೆಕ್ಕಲ್ಲಿ ಇಷ್ಟು ವ್ಯೂಸ್ ಇದೆ, ಇಷ್ಟು ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಏನು ಮಾಡ್ತಾರೆ, ಟೆಕ್ ವೀಡಿಯೋಸ್ನ ತೆಗೆದು ಹಾಕ್ತಾರೆ. ಬಟ್ ಇಲ್ಲಿ ಏನಾಗೋದಂದರೆ, ಇಲ್ಲಿ ಅವ್ರಿಗೆ ಅಷ್ಟು ವ್ಯೂಸ್ ಸಿಗಲ್ಲ. ಅಲ್ಲಿ ಅಷ್ಟು ವ್ಯೂಸ್ ನೋಡಿರ್ತಾರಲ್ಲ ಬೇರೆಯವ್ರ ಚಾನಲಲ್ಲಿ, ಅಷ್ಟು ವ್ಯೂಸ್ ಬಂದುಬಿಟ್ಟು ಇವ್ರ ಚಾನಲಲ್ಲಿ ಸಿಗಲ್ಲ. ಅಂದ್ಕೊಳ್ಳಿ 10, 20, 30, 50, 100, 200 ಈ ಥರ ವ್ಯೂಸ್ ಬರುತ್ತೆ ಅಂದ್ಕೊಳ್ಳಿ.
ಓಕೆನಾ. ಸೊ ಈ ಥರ ವ್ಯೂಸ್ ಬಂದಾಗ ಇವ್ರು ಏನು ಮಾಡ್ತಾರೆ, ಏನು ಮರ ಇದರಲ್ಲಿ ಏನೂ ಇಲ್ಲ, ಸುಮ್ಮನೆ ವ್ಯೂಸು ಬರಲ್ಲ, ಏನು ಬರಲ್ಲ ಅಂತ ನೆಕ್ಸ್ಟ್ ಡೇ ಏನು ಮಾಡ್ತಾ ಇರ್ತಾರೆ, ರೀಲ್ಸ್ ಏನಾದರೂ ಸ್ಕ್ರಾಲ್ ಮಾಡ್ತಾ ಇರ್ತಾರೆ, ಇಲ್ಲ ಅಂದರೆ ಏನಾದರೂ ಯೂಟ್ಯೂಬ್ ಏನಾದರೂ ನೋಡ್ತಾ ಇರ್ತಾರೆ. ಆಗ ಬಂದುಬಿಟ್ಟು ಅವ್ರು ಗೇಮಿಂಗ್ ಚಾನಲ್ ನೋಡ್ತಾರೆ, ಅದರಲ್ಲಿ ಜಾಸ್ತಿ ವ್ಯೂಸ್ ಬಂದಿರುತ್ತೆ. ಆಗ ಏನು ಮಾಡ್ತಾರೆ ಅವರು, ಗೇಮಿಂಗಲ್ಲಿ ಜಾಸ್ತಿ ಇದೆ ಅಂತ ಗೇಮಿಂಗ್ ಚಾನಲ್ ಶುರು ಮಾಡ್ಕೊತಾರೆ, ಗೇಮಿಂಗ್ ವೀಡಿಯೋಸ್ ಹಾಕ್ತಾರೆ. ಆಗಲೂ ಸೇಮ್ ವ್ಯೂಸೇ, ಕಮ್ಮಿ ವ್ಯೂಸೇ ಬರುತ್ತೆ. ಸೊ ಆಗೇನು ಮಾಡ್ತಾರೆ, ಮತ್ತೆ ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಕಾಮಿಡಿ ವಿಡಿಯೋ, ಹಂಗೆ ಕುಕ್ಕಿಂಗ್ ವಿಡಿಯೋ, ಅದು ಇದು ಅಂತ ಎಲ್ಲನೂ ಸೇರಿಸ್ಬಿಟ್ಟು ಮಿಕ್ಸಪ್ ಮಾಡಿರ್ತಾರೆ. ಸೊ ಇದರಿಂದ ಬಂದುಬಿಟ್ಟು ಏನಾಗುತ್ತೆ, ಬ್ಯಾಡ್ ಎಫೆಕ್ಟ್ ಬೀಳುತ್ತೆ ನಿಮ್ಮ ಚಾನಲಲ್ಲಿ, ಇಂಪ್ರೆಷನ್ ಜಾಸ್ತಿ ಹೋಗಲ್ಲ. ಓಕೆನಾ. ನೀವು ಈ ಥರ ಬಂದುಬಿಟ್ಟು ಮಾಡ್ತಾಯಿದ್ರೆ ಇದೇ ಬೇರೆ ಬೇರೆ ಲೈಕ್ ಬೇರೆ ಬೇರೆ ಏನೇನೋ ಹಾಕೋದು ಚಾನಲಲ್ಲಿ, ಲೈಕ್ ಕುಕ್ಕಿಂಗು ಎಲ್ಲ ಮಿಕ್ಸಪ್ ಮಾಡಿಟ್ಟಿರೋದು. ಸೊ ಈ ಥರ ಮಾಡಿದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಸ್ವಲ್ಪ ವ್ಯೂಸ್ ಬರ್ಬೋದು, ಸ್ಟಾರ್ಟಿಂಗಲ್ಲಿ ಗ್ರೋನೂ ಆಗ್ಬೋದು ಚಾನಲ್, ಮಾನಿಟೈಸೇಷನು ಆಗ್ಬೋದು. ಬಟ್ ಮಾನಿಟೈಸೇಷನ್ ಆದಮೇಲೆ ಹೋಗ್ತಾ 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 ಏನಾಗುತ್ತೆ, ನಿಮ್ಮದು ವ್ಯೂಸು ಡೌನ್ ಪ್ರಾಬ್ಲಮ್ ಆಗೇ ಆಗಿಬಿಡುತ್ತೆ. ಓಕೆನಾ. ನೀವು ಆಗ ₹1 ಯೂಟ್ಯೂಬಲ್ಲಿ ಸಂಪಾದನೆ ಮಾಡೋಕ್ಕಾಗಲ್ಲ. ಆದಷ್ಟು ಬಂದುಬಿಟ್ಟು ಒಂದು ನೀಶಲ್ಲಿ ಬಂದುಬಿಟ್ಟು ಕೆಲಸ ಮಾಡಿ. ಓಕೆನಾ. ಈಗ ಟೆಕ್ ಕ್ಯಾಟಗರಿ ಮಾಡ್ತಾ ಇದ್ದರೆ ಆ ಟೆಕ್ಕಲ್ಲಿ ಅದೇ ವೀಡಿಯೋಸ್ನ ಮಾಡಿ, ಕುಕ್ಕಿಂಗ್ ಮಾಡ್ತಾಯಿದ್ರೆ ಕುಕ್ಕಿಂಗೇ ಮಾಡಿ, ಅದು ಬಿಟ್ಟರೆ ಕಾಮಿಡಿ ವಿಡಿಯೋ ಮಾಡ್ತಾಯಿದ್ರೆ ಕಾಮಿಡಿನೇ ಮಾಡಿ. ಸೊ ಮಿಕ್ಸಪ್ ಮಾಡೋಕ್ಕೆ ಹೋಗಬೇಡಿ, ಒಂದು ನೀಶಲ್ಲಿ ವರ್ಕ್ ಮಾಡಿ. ಎರಡನೇ ತಪ್ಪು ಮಾಡೋದು ಯೂಟ್ಯೂಬರ್ಸು, ನ್ಯೂ ಯೂಟ್ಯೂಬರ್ಸ್ ಯಾರು ಇರ್ತೀರೋ ಅವರು ಮಿಕ್ಸ್ ಕಂಟೆಂಟ್ಗಳನ್ನ ಹಾಕೋಕ್ಕೆ ಹೋಗಬೇಡಿ. ಓಕೆನಾ. ಸೊ ನಮ್ಮದು ಮೂರನೇ ತಪ್ಪು ಬಂದುಬಿಟ್ಟು ವಿಡಿಯೋ ಅಪ್ಲೋಡ್ ಆ್ಯಂಡ್ ಡಿಲೀಟು. ಈಗ ತುಂಬ ಜನ ಏನು ಮಾಡ್ತೀರಾ ಅಂದ್ಕೊಳ್ಳಿ, ಅವರು ವೀಡಿಯೋಸಲ್ಲಿ 100, 200, 400, 500 ಈ ಥರ ವ್ಯೂಸು ಸ್ಟಾರ್ಟಿಂಗಲ್ಲಿ ಬರ್ತಾಯಿತ್ತು, ಸಡನ್ನಾಗಿ ಡ್ರಾಪ್ ಆಗಿಬಿಡುತ್ತೆ. ಅವ್ರದ್ದು 50 ಇಲ್ಲ 60 ವ್ಯೂಸ್ ಏನಿರುತ್ತೆ ಬಂದುಬಿಡುತ್ತೆ ಒಂದೆರಡು ವೀಡಿಯೋಸಲ್ಲಿ. ಆಗೇನು ಮಾಡ್ತಾರೆ ಅವರು, ನಂದು ಬಂದುಬಿಟ್ಟು ಚೆನ್ನಾಗೇ ಓಡ್ತಾಯಿತ್ತು, ಚೆನ್ನಾಗೇ ವ್ಯೂಸ್ ಬರ್ತಾಯಿತ್ತು, ಸಡನ್ಲಿ ಯಾಕೆ ನಂಗೆ 50 ವ್ಯೂಸ್ ಸಿಕ್ತು ಅಂತ ಏನು ಮಾಡ್ತಾರೆ, ಅದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತೆ ರೀಅಪ್ಲೋಡ್ ಮಾಡೋದು. ಓಕೆನಾ. ಸೊ ನೀವು ಈ ಥರ ಮಾಡ್ತಾಯಿದ್ರೆ ಓಕೆನಾ, ಜಾಸ್ತಿ ವ್ಯೂಸ್ ಬರೋದನ್ನ, ಕಡಿಮೆ ವ್ಯೂಸ್ ಯಾವುದು ಬಂದಿರುತ್ತೆ ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ರೀಅಪ್ಲೋಡ್ ಮಾಡೋದು, ಇಲ್ಲ ಡಿಲೀಟ್ ಮಾಡೋದು. ಇದನ್ನೇ ನೀವೇನಾದರೂ ಮಾಡ್ತಾಯಿದ್ರೆ ಯೂಟ್ಯೂಬ್ಗೆ ಅನಿಸುತ್ತೆ ನೀವೇನೋ ಸ್ಪ್ಯಾಮ್ ಮಾಡ್ತಾ ಇದ್ದೀರಾ ಅಂತ. ಆಗ ಬಂದುಬಿಟ್ಟು ನೀವು ಈ ವಿಡಿಯೋ ಅಪ್ಲೋಡ್ ಮಾಡೋದು ಟೆಂಪ್ರವರಿ ಬ್ಯಾನ್ನು ಕೂಡ ಮಾಡ್ಬೋದು ಯೂಟ್ಯೂಬ್. ಸೊ ಆದಷ್ಟು ಬಂದುಬಿಟ್ಟು ಇದರಿಂದ ಬಚಾವಾಗಿ ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ರೀಚು ಡೌನ್ ಆಗುತ್ತೆ, ಯೂಟ್ಯೂಬ್ಗೆ ಅನಿಸುತ್ತೆ ನೀವೇನೋ ಸ್ಪ್ಯಾಮ್ ಮಾಡ್ತಾ ಇದ್ದೀರಾ ಅಂತ, ನಿಮ್ಮದು ಟೆಂಪ್ರವರಿ ಅಪ್ಲೋಡ್ ಮಾಡೋದು ಬಿಡ್ತಾರೆ ಯೂಟ್ಯೂಬ್ ಅವರು. ಸೊ ಆದಷ್ಟು ಬಂದುಬಿಟ್ಟು ಏನಾದರೂ ನಿಮ್ಮದು ಕಮ್ಮಿ ವ್ಯೂಸ್ ಬಂದಿದ್ದರೆ ಪರವಾಗಿಲ್ಲ, ಏನಾಗಲ್ಲ, ಅದನ್ನು ಇರೋಕ್ಕೆ ಬಿಡಿ ಚಾನಲಲ್ಲಿ. ಬೇರೆ ವಿಡಿಯೋ ಮೇಲೆ ಫೋಕಸ್ ಮಾಡಿ. ಏನಕ್ಕೆ ಇಷ್ಟು ವ್ಯೂಸ್ ಕಮ್ಮಿ ಬಂತು, ನಾನು ಏನು ತಪ್ಪು ಮಾಡಿದೆ ಅದನ್ನು ಫೈಂಡ್ ಔಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ವಿಡಿಯೋನ ಡಿಲೀಟ್ ಮಾಡಿಕೊಂಡು ಇದು ಮಾಡಬೇಡಿ. ಓಕೆನಾ. ಕೆಲವೊಬ್ಬರಿಗೆ ಹೆಜಿಟೇಷನ್ ಇರುತ್ತೆ, ಲೈಕ್ ನಾಚಿಕೆ ಫೀಲ್ ಇರುತ್ತೆ, ಯಾರಾದರೂ ನೋಡಿಬಿಟ್ರೆ ನಂಗೆ ಇಷ್ಟು ವ್ಯೂಸ್ ಬಂದಿತ್ತು, ಇಷ್ಟು ಕಮ್ಮಿ ಬಂದಿದೆ ಅಂತ ಯಾರಾದರೂ ನೋಡಿಬಿಟ್ರೆ ಅಂತ ಒಂದು ಫೀಲ್ ಇರುತ್ತೆ ಮನಸ್ಸಲ್ಲಿ. ಅದನ್ನೆಲ್ಲ ಈಗ ಯೂಟ್ಯೂಬಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ ಅಂದರೆ ಅದನ್ನೆಲ್ಲ ಇರಬಾರ್ದು ನಿಮ್ಮಲ್ಲಿ. ಓಕೆನಾ. ವಿಡಿಯೋಗೆ ಕಮ್ಮಿ ವ್ಯೂ ಬಂದಿದ್ರೆ ಪರವಾಗಿಲ್ಲ, ಅದನ್ನು ಇರಕ್ಕೆ ಬಿಡಿ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ. ಇದಾಯಿತು ಮೂರನೇ ತಪ್ಪು ಮಾಡೋದು ನ್ಯೂ ಯೂಟ್ಯೂಬರ್ಸು. ಅದಾದಮೇಲೆ 4ನೇ ತಪ್ಪು ಬಂದುಬಿಟ್ಟು ಚಾನಲ್ ಕೀವರ್ಡ್ಸ್ ಚೇಂಜು. ಚಾನಲ್ ಕೀವರ್ಡ್ಸ್ ಚೇಂಜ್ ಅಂದರೆ ಈಗ ತುಂಬ ಜನ ಏನು ಮಾಡ್ತೀರಾ ಅಂದರೆ, ಲೈಕ್ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ. ನಿಮ್ಮ ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಚಾನಲ್ ಏನಿದೆ YT ಸ್ಟುಡಿಯೋ ಏನಿದೆ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಚಾನಲ್ ಆಪ್ಷನ್ ಇದೆಯಲ್ಲ, ಎರಡನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಕೀವರ್ಡ್ಸ್ ಕಾಣಿಸ್ತಿದೆಯಲ್ಲ, ಈ ಬಾಕ್ಸಲ್ಲಿ ಎಲ್ಲ ಕೀವರ್ಡ್ಸ್ ಎಲ್ಲ ಹಾಕಿದ್ದೀರಾ. ಓಕೆನಾ. ಸೊ ಕೀವರ್ಡ್ಸ್ ಎಲ್ಲ ಹಾಕಾದ್ಮೇಲೆ ಸೊ ನೆಕ್ಸ್ಟ್ ಕೀವರ್ಡ್ಸ್ ಏನು ಹೆಲ್ಪ್ ಮಾಡುತ್ತಂದರೆ, ಸ್ಟಾರ್ಟಿಂಗಲ್ಲಿ ಈ ಕೀವರ್ಡ್ಸ್ನ ನೀವೇನಾದರೂ ಚೇಂಜ್ ಮಾಡಿದರೆ ಇದರಿಂದನೂ ಕೂಡ ನಿಮ್ದು ಏನಾಗುತ್ತೆ, ಚಾನಲ್ ಡೌನ್ ಆಗುತ್ತೆ, ಅಪ್ ಆಗಲ್ಲ. ಓಕೆನಾ. ಇದನ್ನು ಮತ್ತೆ ಚೇಂಜ್ ಮಾಡಿದರೆ ಈ ಕೀವರ್ಡ್ಸ್ ಏನಿದೆ ಮತ್ತೆ ನೀವು ಚೇಂಜ್ ಮಾಡಬಾರ್ದು. ಈಗ ಅಂದ್ಕೊಳ್ಳಿ, ಇದು ಬಂದುಬಿಟ್ಟು ಏನು ರೋಲು, ಇದು ತುಂಬ ಇಂಪಾರ್ಟೆಂಟು. ಈ ಚಾನಲ್ ಕೀವರ್ಡ್ಸ್ ಏನಿದೆ ಇದು ಸುಮ್ಮನೆ ಅಲ್ಲ, ಇದು ತುಂಬ ಇಂಪಾರ್ಟೆಂಟು. ಈಗ ಅಂದ್ಕೊಳ್ಳಿ, ನೀವು ನೇಮ್ ಬರೆದಿದ್ದೀರಾ, ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದು ಬರೆದಿದ್ದೀರಾ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು ಹೆಂಗೆ ಆ ಕೀವರ್ಡ್ ಹಾಕಿದ್ದೀರಾ, ವಾಚ್ ಟೈಮ್ ಇನ್ಕ್ರೀಸ್ ಮಾಡೋದು ಹೆಂಗೆ ಈ ಕೀವರ್ಡ್ ಹಾಕಿದ್ದೀರಾ, ಇನ್ನೂ ತುಂಬ ಕೀವರ್ಡ್ಸ್ ಎಲ್ಲ ಹಾಕಿದ್ದೀರಾ. ಸೊ ಇದರ ರಿಲೇಟೆಡ್ ಒಂದು ವಿಡಿಯೋ ನೀವು ಮಾಡ್ತೀರಾ ಅಂದ್ಕೊಳ್ಳಿ ಯೂಟ್ಯೂಬಲ್ಲಿ. ಇದರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದಾಗ ಈ ಒಂದು ಕೀವರ್ಡ್ ಅಂದ್ಕೊಳ್ಳಿ, ಈಗ ವಾಚ್ ಟೈಮ್ ಯಾವ ಥರ ಇನ್ಕ್ರೀಸ್ ಮಾಡೋದಂತ ಒಂದು ವಿಡಿಯೋ ಮಾಡಿದ್ರಿ, ಇದರ ರಿಲೇಟೆಡ್ ಕೀವರ್ಡ್ ನೀವು ಕೀವರ್ಡ್ಸಲ್ಲಿ ಹಾಕಿದ್ದೀರಾ. ಆ ಕೀವರ್ಡ್ ಏನು ಮಾಡುತ್ತೆ, ಇದಕ್ಕೆ ಪುಷ್ ಅಪ್ ಮಾಡುತ್ತೆ. ಓಕೆನಾ. ಈ ವಿಡಿಯೋಗೆ
ಜಾಸ್ತಿ ಆಡಿಯನ್ಸ್ ಹತ್ರ ಹೋಗೋಕ್ಕೆ. ಸೊ ಇದು ಬಂದುಬಿಟ್ಟು ಈ ಕೀವರ್ಡ್ಸ್ ಏನಿದೆ ತುಂಬ ಇಂಪಾರ್ಟೆಂಟು, ಇದು ಮೇನ್ ರೋಲ್ ಅಂತಲೇ ಹೇಳ್ಬೋದು. ಓಕೆನಾ, ಕೀವರ್ಡ್ಸು. ಸೊ ಯಾರೆಲ್ಲ ಹಾಕಿಲ್ಲ ಅವರೂ ಹಾಕಿ. ಸೊ ಗೊತ್ತಿಲ್ಲ ನಿಮಗೆ, ನನಗೆ ಹಾಕೋಕ್ಕೆ ಗೊತ್ತಿಲ್ಲ, ನಾನು ಯಾವ ಕ್ಯಾಟಗರಿ ಅಂತಲೇ ಗೊತ್ತಿಲ್ಲ, ಯಾವ ಕ್ಯಾಟಗರಿಯಲ್ಲಿ ಯಾವ ಥರ ಕೀವರ್ಡ್ಸ್ ಹಾಕೋದು ಗೊತ್ತಿಲ್ಲ ಅಂತ ನಂಗೆ ಕಮೆಂಟ್ಸಲ್ಲಿ ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲ ಇದ್ರ ಮೇಲೆ ವೀಡಿಯೋನೇ ಮಾಡ್ತೀನಿ ನಾನು ಡೆಡಿಕೇಟ್ ಆಗಿ ಕೀವರ್ಡ್ಸ್ ಮೇಲೆ. ಓಕೆನಾ. ಸೊ ಈ ಕೀವರ್ಡ್ಸ್ ಬಂದುಬಿಟ್ಟು ಮೇಯ್ನು ತುಂಬ ಇಂಪಾರ್ಟೆಂಟು. ಖಾಲಿ ಬಿಡಬೇಡಿ, ಹಾಕಿ. ಬೈ ಚಾನ್ಸ್ ಹಾಕಿದರೆ ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಚೇಂಜ್ ಏನಾದರೂ ಮಾಡ್ತಾಯಿದ್ರೆ ಆ ರೀಸನಿಂದನೂ ಕೂಡ ನಿಮ್ದೇನಾಗುತ್ತೆ, ನಿಮ್ಮದು ಏರ್ ಮಾರ್ಕ್ ಡೌನ್ ಹೋಗುತ್ತೆ, ಅಪ್ ಹೋಗಲ್ಲ, ನಿಮ್ಮದು ಚಾನೆಲ್ ಡೆಡ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಆದಷ್ಟು ಬಂದುಬಿಟ್ಟು ಆಗಾಗ ಕೀವರ್ಡ್ಸ್ಗಳನ್ನ ಚೇಂಜ್ ಮಾಡಬೇಡಿ. ಓಕೆನಾ ಗೈಸ್. ಸೊ ಇದು ಬಂದುಬಿಟ್ಟು ಈ ಥರ ವರ್ಕ್ ಆಗೋದು ಕೀವರ್ಡ್ಸು. ಓಕೆನಾ. ಸೊ ಇದಾಯಿತು ನಮ್ಮದು 4ನೇ ಮಿಸ್ಟೇಕು. 5ನೇ ಮಿಸ್ಟೇಕ್ ಬಂದುಬಿಟ್ಟು ಲಾಂಗ್ ಟೈಮ್ ಗ್ಯಾಪು. ಓಕೆನಾ. ಸೊ ಲಾಂಗ್ ಟೈಮಲ್ಲಿ ನಾವು ತುಂಬ ಗ್ಯಾಪ್ ಕೊಟ್ಬಿಡೋದು. ಈಗ ಅಂದ್ಕೊಳ್ಳಿ 1 ತಿಂಗಳು, 15 ದಿವಸ, 2 ತಿಂಗಳು ಈ ಥರ ಗ್ಯಾಪ್ ಕೊಡೋದು. ಕಂಟಿಸ್ಟೆನ್ಸಾಗಿ ನಾವು ಕೆಲಸ ಮಾಡ್ತಾಯಿದ್ರೆ ಸಡನ್ಲಿ ನಾವು ಏನಾದರೂ ಗ್ಯಾಪ್ ಕೊಟ್ಟರೆ ಅದೇನಾಗುತ್ತೆ, ನಮ್ಮದು ಗ್ರಾಫ್ ಏನಿರುತ್ತೆ ಮೇಲೆ ಹೋಗ್ತಾ ಕೆಳಗೆ ಹೋಗ್ತಾ, ಮೇಲೆ ಹೋಗ್ತಾ ಕೆಳಗೆ ಹೋಗ್ತಾ ಇರುತ್ತಲ್ಲ, ಆ ಗ್ಯಾಪು ಸಡನ್ನಾಗಿ ಕೆಳಗೆ ಹೋಗಿಬಿಡುತ್ತೆ. ಸೊ ಆಗ ಮತ್ತೆ ನೀವೇನು ಮಾಡ್ತೀರಾ, ಮತ್ತೆ ಏನು ಮಾಡ್ತೀರಾ, ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಗ ಮೇಲೆ ಕೆಳಗಾಗಿ ಮತ್ತೆ ಡೌನ್ ಆಗಿಬಿಡುತ್ತೆ. ಸೊ ನಿಮ್ಮ ಚಾನೆಲ್ ಟೋಟಲಿ ಫ್ರೀಸು ಇಲ್ಲ ಡೆಡ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಲಾಂಗ್ ಟೈಮ್ ಗ್ಯಾಪ್ ಕೊಟ್ಟರೆ ನೀವು. ಸೊ ಆದಷ್ಟು ಬಂದುಬಿಟ್ಟು ಲಾಂಗ್ ಟೈಮ್ ಗ್ಯಾಪ್ ಕೊಡಬೇಡಿ. ಸೊ ಆದಷ್ಟು ನೀವು ಏನು ಮಾಡಿ, ಏನಾದರೂ ನಿಮ್ಮ ಕೆಲ್ಸಕ್ಕೆ ಬೇರೆ ಕಡೆ ಏನಾದರೂ ಕೆಲಸ ಇದೆಯಾ, ಇಲ್ಲ ಊರಿಗೆ ಹೋಗ್ತಿದ್ದೀರಾ ಅಂದರೆ ನೀವೇನು ಮಾಡಿ, ಫಸ್ಟೇ ಒಂದು 4-5 ವೀಡಿಯೋ ಮಾಡಿಟ್ಕೊಳ್ಳಿ. ಆ ಟೈಮ್ಗೆ ಅಪ್ಲೋಡ್ ಮಾಡ್ಕೋಬೇಡಿ. ಓಕೆನಾ. ಸೊ ಲಾಂಗ್ ಟೈಮ್ ಗ್ಯಾಪ್ ಕೊಟ್ಟರೆ ನಿಮ್ಮ ಚಾನಲ್ಗೆ ತುಂಬ ಎಫೆಕ್ಟ್ ಬೀಳುತ್ತೆ. ಚಾನಲ್ ಡೆಡ್ಡು ಆಗ್ಬೋದು, ಫ್ರೀಸು ಆಗ್ಬೋದು. ಓಕೆನಾ. ಆದಷ್ಟು ಲಾಂಗ್ ಗ್ಯಾಪ್ ಕೊಡದಲ್ಲೇ ವೀಡಿಯೋಸ್ಗಳನ್ನ ಕಂಟಿಸ್ಟೆನ್ಸ್ ಹಾಕಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈಗ ನೀವೇನಾದರೂ ಕೆಲಸಕ್ಕೆ ಒಂದು ಕಡೆ ಹೋಗ್ತಾ ಇದ್ದೀರಾ ಅಂದರೆ, ಸೊ ನೀವು ಅಲ್ಲಿ ರಜಾ ಮಾಡಿಬಿಡ್ತೀರಾ 1 ತಿಂಗಳು, 2 ತಿಂಗಳು, ಇಲ್ಲ 15 ದಿವಸ. ಸೊ ಮತ್ತೆ ಅವ್ರು ನಿಮಗೆ ಕೆಲಸಕ್ಕೆ ಸೇರಿಸ್ಕೊಳ್ತಾರಾ? ಇಲ್ಲ ಅಲ್ವಾ. ಸೇಮ್ ಇದೇ ಥರ ಯೂಟ್ಯೂಬಲ್ಲೂ ನೀವು ಕಂಟಿಸ್ಟೆನ್ಸ್ ಆಗಿ ಕೆಲಸ ಮಾಡಬೇಕು. ಓಕೆನಾ. ಸೊ ಅದೇ ಥರ ಬಂದುಬಿಟ್ಟು ಚಾನಲ್ ಬಂದುಬಿಟ್ಟು ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲಾಂಗ್ ಗ್ಯಾಪ್ಗಳನ್ನ ಕೊಡಬೇಡಿ. ಓಕೆನಾ. ಇದಾಯಿತು. ಈ 5 ತಪ್ಪು ಬಂದುಬಿಟ್ಟು ನೀವು ನಿಮ್ಮ ಚಾನಲಲ್ಲಿ ಮಾಡಬೇಡಿ. ಸ್ಟಾರ್ಟಿಂಗ್ ಸ್ಟೇಜ್ ಏನು 6 ಮಂತ್ ಇತ್ತು, ಆಗ ನಾನು ಈ 5 ತಪ್ಪು ಮಾಡ್ತಿದ್ದೆ. ಆಗ ನನ್ನ ಚಾನಲ್ ಗ್ರೋನೇ ಆಗಿರಲಿಲ್ಲ. ಅದಾದಮೇಲೆ ಈ 5 ತಪ್ಪನ್ನ ಮಾಡೋದು ಬಿಟ್ಟೆ. ಅದಾದಮೇಲೆ ನನ್ನ ಚಾನಲ್ ಗ್ರೋ ಆಯಿತು. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ ಈ ತಪ್ಪು ಹಿಂಗೆ ಮಾಡಬಾರ್ದು, ನಾವು ಈ ಥರ ಆಗುತ್ತಂತ. ಸೊ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರೋ ಅವ್ರಿಗೆ ಗೊತ್ತಿರಲ್ಲ. ಸೊ ಈಗ ಗೊತ್ತಾಯ್ತಲ್ವ, ನೋಡ್ಕೊಳ್ಳಿ, ಇದೆಲ್ಲ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ. ಸೊ ಅದಾದಮೇಲೂ ನಾನು ನಿಮಗೆ 1-2 ಬೋನಸ್ ಟಿಪ್ಸ್ ಏನಿದೆ ಕೊಟ್ಬಿಡ್ತೀನಿ. ಸೊ ಬಂದುಬಿಟ್ಟು ಟೈಮಿಂಗು ಫಸ್ಟು ಬಂದುಬಿಟ್ಟು ನೀವೇನು ಫಸ್ಟ್ನೇ ಟಿಪ್ ಬಂದುಬಿಟ್ಟು ಟೈಮಿಂಗ್ ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಒಂದಿನ ಈ 5 ಗಂಟೆಗೆ ನೀವು ಪೋಸ್ಟ್ ಮಾಡ್ತಿದ್ದೀರಾ ಅಂದರೆ ನೆಕ್ಸ್ಟ್ ದಿನವೂ ನೀವು 5 ಗಂಟೆಗೆ ಪೋಸ್ಟ್ ಮಾಡಬೇಕು. ಸೊ ಈ ಟೈಮಿಂಗ್ನ ನೀವು ಬಂದುಬಿಟ್ಟು ಮೇಂಟೆನೆನ್ಸ್ ಏನಾದರೂ ಮಾಡ್ತಾ ಬಂದರೆ ನಿಮ್ಮ ಆಡಿಯನ್ಸ್ಗೂ ಗೊತ್ತಾಗುತ್ತೆ ನೀವು ಯಾವಾಗ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತ. ಓಕೆ. ನೀವು ಯಾವಾಗ ಬೇಕು ಆವಾಗ ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮ್ಮ ಆಡಿಯನ್ಸ್ಗೂ ಗೊತ್ತಾಗಲ್ಲ ಆ್ಯಂಡ್ ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ಸು ಇರೋಲ್ಲ. ನೀವು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದರೆ ಆಗ ಬಂದುಬಿಟ್ಟು ನಿಮ್ಮ ಆಡಿಯನ್ಸ್ಗೂ ಗೊತ್ತಿರುತ್ತೆ, ಆಗ ವ್ಯೂಸ್ ಜಾಸ್ತಿ ಬರೋ ಚಾನ್ಸಸ್ಸು ಇರುತ್ತೆ. ಒಂದು ಕರೆಕ್ಟ್ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ಇವತ್ತು 5 ಗಂಟೆಗೆ ಹಾಕ್ತಿದ್ದೀರಾ ಅಂದರೆ ನಾಳೆ 5 ಗಂಟೆಗೆ ಹಾಕಿ, ಆ ಥರ. ಓಕೆನಾ. ಅದಾದಮೇಲೆ ವಿಡಿಯೋ ಬಂದುಬಿಟ್ಟು ಕ್ವಾಲಿಟಿ ನಿಮ್ಮದು ಚೆನ್ನಾಗಿರಬೇಕು. ಈಗ ಒಂದು ವಿಡಿಯೋ ಮಾಡಿದ್ದೀರಾ ಇವತ್ತಂದರೆ ಇವತ್ತಿಂದ ಬೆಟರಾಗಿ ನಾಳೆ ಮಾಡಿ ವಿಡಿಯೋ. ಓಕೆನಾ. ಅದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇರಬೇಕು. ಏನು ಇಂಪ್ರೂವ್ಮೆಂಟ್ ಇಲ್ಲದೆ ನೀವು ಹೆಂಗಿದೆ ಹಾಗೆ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಮಾತಾಡೋ ಸ್ಟೈಲ್ ಆಗಲಿ, ಇಲ್ಲ ಎಡಿಟಿಂಗ್ ಆಗಲಿ, ಬೇರೆ ಏನಾದರೂ ಸ್ಕಿಲ್ ಇರಲಿ, ಸೊ ಎಲ್ಲನೂ ಬಂದುಬಿಟ್ಟು ನೀವು ಇಂಪ್ರೂವ್ ಮಾಡಬೇಕು. ಏನು ಮಿಸ್ಟೇಕ್ ಇದೆ ಏನಿದೆ ಎಲ್ಲ ನೋಡಿಬಿಟ್ಟು ಇಂಪ್ರೂವ್ ಮಾಡಿ. ಓಕೆನಾ. ಇಂಪ್ರೂವ್ ಮಾಡಾದಮೇಲೆ ನಿಮ್ದು ಏನಾಗುತ್ತೆ, ಆಗ ನಿಮಗೆ ಇನ್ನೂ ಜಾಸ್ತಿ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ CTR ಅಂದರೆ ಲೈಕ್ ನಿಮ್ಮ ಥಂಬ್ನೈಲ್ ಮೇಲೆ ಫೋಕಸ್ನ ಮಾಡಿ. ಓಕೆನಾ. ಕ್ಲಿಕ್ ಬೈಟ್ ಥಂಬ್ನೈಲ್ ಮಾಡಿ ಆದಷ್ಟು. ಸೊ ಥಂಬ್ನೈಲು ನೋಡಿ ಒಂದೊಂದು ಸಲ ಡೌನ್ ಹೋಗಿರುತ್ತಲ್ಲ ನಿಮ್ಮದು ಇಂಪ್ರೆಷನ್ ಜಾಸ್ತಿ ಹೋಗಿನೂ ನಿಮ್ಮ ವ್ಯೂಸ್ ಏನಾದರೂ ಡೌನ್ ಬರ್ತಾ ಇದ್ದರೆ ನಿಮ್ಮ ಥಂಬ್ನೈಲ್ ಫಾಲ್ಟ್ ಅಂತ. ಯಾಕಂದರೆ ಎಲ್ಲರೂ ಬಂದುಬಿಟ್ಟು ಥಂಬ್ನೈಲ್ ನೋಡೇ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡೋದು. ಫಸ್ಟು ಬಂದುಬಿಟ್ಟು ಆ ಥಂಬ್ನೈಲು ಪೋಸ್ಟರ್ ಏನಿರುತ್ತೆ ಅದೇ ಬಂದುಬಿಟ್ಟು ಆಡಿಯನ್ಸ್ಗೆ ಕಾಣಿಸೋದು, ಅದು ನೋಡಿನೇ ಆಡಿಯನ್ಸ್ ಬಂದುಬಿಟ್ಟು ಕ್ಲಿಕ್ ಮಾಡೋದು. ಸೊ ಅದನ್ನೇ ಫಸ್ಟು ನೀವು ಸರಿಯಾಗಿ ಮಾಡಿಲ್ಲ ಅಂದರೆ ಆಡಿಯನ್ಸ್ ಕ್ಲಿಕ್ ಮಾಡ್ತಾರಾ? ಇಲ್ಲ ಅಲ್ವಾ. ಸೊ ಆದಷ್ಟು ಬಂದುಬಿಟ್ಟು ನೀವು ಥಂಬ್ನೈಲ್ ಬೆಟರಾಗಿ ಮಾಡಿ, ಚೆನ್ನಾಗಿರೋದು ಮಾಡಿ, ಕ್ಲಿಕ್ ಬೈಟ್ ಥಂಬ್ನೈಲ್ ಏನಿದೆ ಅದನ್ನು ಮಾಡಿ. ಓಕೆನಾ ಗೈಸ್. ಇದಾಯಿತು ನಿಮ್ಮದು ಟೋಟಲ್ ಬೋನಸ್ ಟಿಪ್ಸು. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಓಕೆ ಗೈಸ್. ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.